ದೊಡ್ಡ ಮಟ್ಟದ ಟೆನ್ಷನ್ ಮನೆ ಮಾಡಿಬಿಟ್ಟಿದೆ. ಒಂದ್ ಕಡೆ ಬಿಜೆಪಿ ನಾಯಕರು ಇದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ, ಪಾದಯಾತ್ರೆಗೆ ನಿರ್ಧಾರ ಆಗಿದೆ. ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಏನ್ ಮಾಡೋದು ಅನ್ನುವಂಥ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಅವರದ್ದು. ಬ್ರೇಕ್ಫಾಸ್ಟ್ ಸಭೆ ಕರೆದಿದ್ರು, ಸಚಿವರೆಲ್ಲ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ರಾಜ್ಯಪಾಲರ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ. ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಮೂಡ ನಿವೇಶನ ಪಡೆಯೋದಕ್ಕೆ ನಾನು ಪ್ರಭಾವ ಬೀರಿಲ್ಲ, ಬಿಜೆಪಿ ಅವಧಿಯಲ್ಲಿ ಕೊಟ್ಟ ನಿವೇಶನಗಳು ಅದು ಅಂತ ಸಚಿವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಸಿಲುಕಿಸುವ ಹುನ್ನಾರವನ್ನ ಮಾಡಲಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಪಾಲರು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಆ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಚಿವರ ಮುಂದೆ. ಸಿಎಂ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ಬಿಜೆಪಿ ಅವಧಿಯಲ್ಲಿ ಕೊಟ್ಟ ನಿವೇಶನಗಳು, ಆ ಮೂಡ ನಿವೇಶನ ಪಡೆಯೋದಕ್ಕೆ ನಾನು ಯಾವ ರೀತಿಯ ಪ್ರಭಾವವನ್ನ ಕೂಡ ಬೀರಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಸಿಲುಕಿಸುವ ಹುನ್ನಾರ ಆಗಿದೆ ಅಂತ ಹೇಳಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಸಿಎಂ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಟೆನ್ಷನ್, ರಾಜ್ಯಪಾಲರ ನೋಟಿಸ್, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನ್ ಮಾಡೋದು? ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ಸಚಿವರ ಮುಂದೆ ಮನವರಿಕೆ ಮಾಡೋದಕ್ಕೆ ಹೊರಟ್ರ ಸಿಎಂ ಸಿದ್ದರಾಮಯ್ಯನವರು ಅಂತ? ಶ್ರುತಿ, ರಾಜ್ಯಪಾಲರ ನೋಟಿಸ್ಸು ಸರ್ಕಾರ ಮತ್ತು ಸಿಎಂಗೆ ಸಾಕಷ್ಟು ದೊಡ್ಡ ಕಂಟಕವನ್ನೇ ತಂದಿದೆ. ಹೀಗಾಗಿನೇ ಸಿಎಂ ಅವರು ಮೂಡ ಹಗರಣದ ಬಗ್ಗೆ ಈಗ ಮುಂದಿನ ನಿರ್ಣಯ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಚಿವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಸಭೆಯನ್ನು ಕರೆದಿದ್ರು. ಬಹುತೇಕ ಪ್ರಾಸಿಕ್ಯೂಷನ್ ತಿರಸ್ಕರಿಸುವ ಬಗ್ಗೆ ಎಲ್ಲರ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಆ ಸಭೆಯಲ್ಲಿ, ಸಂಪುಟ ಸಭೆಯಲ್ಲಿ ನಿರ್ಣಯ ಮಾಡಿ ರಾಜ್ಯಪಾಲರಿಗೆ ವಿವರಣೆಯನ್ನು ಕಳಿಸೋದು. ಒಂದು ವೇಳೆ ಆ ಸಂಪುಟ ನಿರ್ಣಯವನ್ನು ವಿರೋಧಿಸಿ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಆನಂತರ ಕಾನೂನು ಹೋರಾಟ ಮಾಡುವ ಬಗ್ಗೆ ಬಹುತೇಕ ಸಚಿವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯವರು ಕೂಡ ಈ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ತಿರಸ್ಕರಿಸಲು ನಿರ್ಧಾರ, ಅನುಮತಿ ತಿರಸ್ಕರಿಸಿ ಕಾನೂನು ಹೋರಾಟಕ್ಕೆ ತೀರ್ಮಾನವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾನೂನು ಹೋರಾಟವೇ ಸೂಕ್ತ ಅನ್ನುವಂಥ ತೀರ್ಮಾನ, ಜೊತೆಗೆ ಜನರ ಬಳಿ ಹೋಗೋ ಬಗ್ಗೆ ನಿರ್ಧಾರ ಕೂಡ ಆಗಿದೆಯಂತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಬೇಡ, ಅದನ್ನ ತಿರಸ್ಕಾರ ಮಾಡುವಂತ ನಿರ್ಧಾರ, ಬದಲಾಗಿ ಕಾನೂನು ಹೋರಾಟ ಮಾಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಜನರ ಬಳಿ ಹೋಗಿ ಇದನ್ನ ಮನವರಿಕೆ ಮಾಡುವಂತ ನಿರ್ಧಾರ ಆಗಿದೆ ಸಭೆಯಲ್ಲಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ನೇರ ಸಂಪರ್ಕದಲ್ಲೇ ಇದ್ದಾರೆ. ಸತೀಶ್, ಈಗ ತಾನೇ ಒಂದು ಮೇಜರ್ ಅಪ್ಡೇಟ್ ಇದು. ಪ್ರಾಸಿಕ್ಯೂಷನ್ ಅನುಮತಿ ತಿರಸ್ಕಾರ ಮಾಡಿ ಜನರ ಬಳಿ ಹೋಗುದು, ಕಾನೂನು ಹೋರಾಟ ಮಾಡುವಂತಹ ನಿರ್ಧಾರ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅಂತ? ಯಾವುದೇ ಸರ್ಕಾರ ತನ್ನ ಮೇಲೆ ಆರೋಪ ಬಂದಾಗ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಬಹಳ ಕಡಿಮೆ. ಹೀಗಾಗಿನೇ ಈ ಹಿಂದೆ 2010ರಲ್ಲಿ ಯಡಿಯೂರಪ್ಪನವರ ಸರ್ಕಾರ ಕೂಡ ಇದೇ ರೀತಿಯ ಏನು ರಾಜ್ಯಪಾಲರ ನೋಟಿಸ್ಗೆ ಪ್ರಾಸಿಕ್ಯೂಷನ್ಗೆ ತಿರಸ್ಕಾರ ಮಾಡಿದ್ರು. ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಮಾಡಿ ರಾಜ್ಯಪಾಲರಿಗೆ ಕಳಿಸಿದ್ರು. ಅದೇ ರೀತಿ ಸಿಎಂ ಸಿದ್ದರಾಮಯ್ಯವರು ಕೂಡ ನೋಟಿಸ್ಗೆ ಉತ್ತರವನ್ನು ಕೊಡ್ತಾರೆ ಮತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡದಂತೆ ತಿರಸ್ಕಾರ ಮಾಡಿ ತಮ್ಮ ನಿರ್ಣಯವನ್ನು ಕಳಿಸ್ಬೋದು. ಬಹುತೇಕ ಆ ಬಗ್ಗೆ ನಿರ್ಣಯ ಆಗಿದೆ ಇವತ್ತಿನ ಸಭೆಯಲ್ಲಿ. ಆ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಅಂತಿಮವಾಗಿ ಅಧಿಕೃತವಾಗಿ ಮುದ್ರೆಯನ್ನು ಒತ್ತಬೇಕಾಗುತ್ತೆ. ವಿರುದ್ಧ ನಿರ್ಣಯ ಅಂದರೆ ತಿರಸ್ಕರಿಸುವ ನಿರ್ಣಯವನ್ನು ಕ್ಯಾಬಿನೆಟ್ನಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಸಿಎಂ ನಿವಾಸದಲ್ಲಿ ನಡೀತಿರುವ ಸಭೆಯಲ್ಲಿ ಬಹುತೇಕ ಸಚಿವರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅದೇ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸಭೆ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಜನರ ಬಳಿ ಹೋಗೋದು, ಕಾನೂನು ಹೋರಾಟವನ್ನು ಮಾಡೋದು. ಒಂದು ವೇಳೆ ಸಂಪುಟ ನಿರ್ಣಯವನ್ನು ವಿರೋಧಿಸಿ ರಾಜ್ಯಪಾಲರು ತಮ್ಮ ಸಂವಿಧಾನಿಕ ಹುದ್ದೆಯ ಅಧಿಕಾರವನ್ನು ಬಳಸಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರು ಕೂಡ ಆ ಕಾನೂನು ಹೋರಾಟವನ್ನು ಮಾಡೋಣ ಅನ್ನೋ ಒಂದು ಚರ್ಚೆ ಸಭೆಯಲ್ಲಿ ಆಗಿದೆ. ಬಹುತೇಕ ಕಾನೂನು ಸಲಹೆಗಾರರು ಮತ್ತು ಎಜಿ ಅವರು, ಅಡ್ವೊಕೇಟ್ ಅವರು ಈ ಸಲಹೆಗಳನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲೇ ಎಲ್ಲ ಸಚಿವರ ಅಭಿಪ್ರಾಯ ಕೂಡ ಅದೇ ಆಗಿದೆ. ಬಹುತೇಕ ನಿರ್ಣಯವನ್ನು ಮಾಡಿ ಕಳಿಸ್ತಾರೆ. ಒಂದು ವೇಳೆ ನಿರ್ಣಯವನ್ನು ವಿರೋಧಿಸಿ ಪ್ರಾಸಿಕ್ಯೂಷನ್ ಕೊಟ್ಟರು ಕೂಡ ಕಾನೂನು ಹೋರಾಟ, ಅನಂತರ ಜನರ ಬಳಿ ಹೋಗೋದು, ಇದು ನಮ್ಮ ಸರ್ಕಾರದಲ್ಲಿ ಆದಂಥ ನಿರ್ಣಯ ಅಲ್ಲ. ಅಂದರೆ ಮೂಡ ಸೈಟ್ ಕೊಟ್ಟಿರುವಂಥದ್ದು BJP ಕಾಲದಲ್ಲಿ. ಈ ಎಲ್ಲ ವಿಚಾರಗಳನ್ನು BJPಯವರು ಮತ್ತು JDS ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಶಾಸಕರು ಜನರ ಬಳಿ ಹೋಗೋದು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಆಗಿದೆ. ಶ್ರುತಿ, ಕಾದು ನೋಡಬೇಕು. ಅಂತಿಮವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಆಗಬೇಕು. ಅನಂತರ ರಾಜ್ಯಪಾಲರಿಗೆ ವಿವರಣೆಯನ್ನು ಕಳಿಸಬೇಕು. ಬಹುತೇಕ ನಿರ್ಣಯ ಆಗಿದೆ. ಕಾದು ನೋಡಬೇಕು. ಸಂಪುಟ ನಿರ್ಣಯ ಅಧಿಕೃತವಾಗಿ ಆಗಬೇಕು. ಒಟ್ಟಾರೆ ಈ ಮೂಡ ಹಗರಣ ಸರ್ಕಾರಕ್ಕೆ ದೊಡ್ಡ ಕಂಟಕವಾಗಿದೆ. ಸಿಎಂ ಸಿದ್ದರಾಮಯ್ಯವರ ಕುರ್ಚಿಗೆ ಕಂಟಕ ತಂದಿದೆ. ಆದರೆ ಹೈಕಮಾಂಡ್ಗೆ ಎಲ್ಲ ವಿವರಿಸಿದ್ದೇನೆ ಅನ್ನೋ ಮಾತನ್ನು ಸಿಎಂ ಸಿದ್ದರಾಮಯ್ಯವರು ಸಭೆಯ ಆರಂಭದಲ್ಲೇ ಪ್ರಸ್ತಾಪವನ್ನು ಮಾಡಿದರು. ಇದರಲ್ಲಿ ನನ್ನದೇನು ತಪ್ಪಿಲ್ಲ, ಷಡ್ಯಂತ್ರ ನಡೀತಾ ಇದೆ, ಪಿತೂರು ನಡೀತಾ ಇದೆ ಅನ್ನೋ ಮಾತನ್ನು ಕೂಡ ಸಿಎಂ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ರಾಜ್ಯಪಾಲರ ಅಂಗಳದಲ್ಲಿ ಇರೋದ್ರಿಂದ ರಾಜ್ಯಪಾಲರು ಏನು ನಿರ್ಣಯ ತೆಗೆದುಕೊಳ್ತಾರೆ, ಅನಂತರ ಸರ್ಕಾರದ ಕ್ರಮ ಏನಾಗಿರುತ್ತದೆ ಅನ್ನೋದು ಈಗ ಎಲ್ಲರ ಕುತೂಹಲ. ಶ್ರುತಿ.
ಸತೀಶ್ ವಾಪಸ್ ಬರ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡುತ್ತಾರೆ. ಸಭೆಯಲ್ಲಿ ಈ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರೇ ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕನದಲ್ಲಿ ಸಂಪುಟ ಸಭೆಯ ಇನ್ಸೈಡ್ ಮಾಹಿತಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಬಹುದು. ಆಗ ನಾವೇನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು, ಎಲ್ಲದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬಟ್ ರಾಜ್ಯಪಾಲರ ನೋಟಿಸ್ ವಿಚಾರ ಇರಬಹುದು, ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರ ಇರಬಹುದು, ಇದೆಲ್ಲವೂ ಕೂಡ ಒಂದು ರೀತಿ ಸಂಕಷ್ಟವನ್ನ ತಂದೊಟ್ಟಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವ್ರಿಗೆ ನೈತಿಕತೆಯ ಪ್ರಶ್ನೆ ಬರುತ್ತೆ. ನೈತಿಕತೆಯ ವಿಚಾರ ಬಂದಾಗ ಸಿಎಂ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಕುಗ್ಗಿದಂಗೆ ಕಾಣಿಸ್ತಾ ಇದೆ ಮೂಡ ಆರೋಪಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಈಗ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ರು, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಇಲ್ವಾ, ಇದೆಲ್ಲವೂ ಕೂಡ ಒಂದು ಕಡೆ ಟೆನ್ಷನ್ ಆದ್ರೆ ನೈತಿಕತೆಯ ಪ್ರಶ್ನೆಯ ದೃಷ್ಟಿಯಿಂದ ನಾವು ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಮೂಡ ಆರೋಪಕ್ಕೆ ಸಂಬಂಧಪಟ್ಟಂತೆ ಕುಗ್ಗಿದಂಗೆ, ಆತಂಕ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಕೂಡ ಆಗುತ್ತೆ. ಒಟ್ನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ರು, ಸಂಪುಟ ಸಹೋದ್ಯೋಗಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮೂಡ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಇಲ್ವಾ, ಇದೆಲ್ಲವೂ ಟೆನ್ಷನ್ ಆದ್ರೆ ನೈತಿಕತೆಯ ಪ್ರಶ್ನೆ ಬಂದಾಗ ಸಿಎಂ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಆತಂಕ, ನೈತಿಕತೆ ಕುಸಿದು ಹೋಗ್ಬಿಟ್ಟಿದೆಯಾ, ಇಂಥ ಒಂದಷ್ಟು ಪ್ರಶ್ನೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಖಂಡಿತವಾಗ್ಲೂ ಶ್ರುತಿ, ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಈ ರೀತಿ ಗಂಭೀರ ಆರೋಪಗಳು ಕೂಡ ಎಲ್ಲೂ ಕೂಡ ಇಲ್ಲದೆ ಇರುವಂತದ್ದು. ಈಗ ಪ್ರಾಸಿಕ್ಯೂಷನ್ ಹಂತಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡುವಂತ ಹಂತಕ್ಕೆ ಹೋಗಿರುವಂತ ಪ್ರಕರಣ ಬಂದಿದೆ ಅಂದಿರುವುದು ಏನಿದೆ, ಅದು ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಮತ್ತು ಒಂದಷ್ಟು ನೈತಿಕ ಪ್ರಶ್ನೆ ಆಗಿರುವಂತದ್ದು. ಇದೆಲ್ಲ ಬೆನ್ನಲ್ಲೇ ಕೂಡ ರಾಜಕೀಯವಾಗಿ ಕೂಡ ಒಂದಷ್ಟು ಚರ್ಚೆಗಳು ಆಗಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಸಚಿವರ ಜೊತೆ ಉಪಹಾರ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇವೆಲ್ಲವೂ ಕೂಡ ಸಮಾಲೋಚನೆ ನಡೆಸಿರುವಂತದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅಂತ ಗಟ್ಟಿ ಧ್ವನಿಯಲ್ಲಿ ಏನಾದ್ರೂ ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ಏನಾದ್ರೂ ಕೂಡ ಹೈಕಮಾಂಡ್ ನಿಂತ್ಕೊಂಡ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಬಾಧಿತವಾಗಿ ಸಿಎಂ ಸಿದ್ದರಾಮಯ್ಯ ಮುಂದುವರೆದ. ಯಾಕಂದ್ರೆ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಅವರೇನು ಆರೋಪಿ ಅಥವಾ ಅಪರಾಧಿ ಏನು ಆಗೋದಿಲ್ಲ, ಅದು ತನಿಖೆ ನಡೀಬೇಕಾಗುತ್ತೆ, ಅದು ಒಂದು ಭಾಗ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಪಕ್ಷದ ಒಳಗಡೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳೇನಾದ್ರೂ ಕೂಡ ನಡೆದ್ರೆ ಖಂಡಿತ ಕೂಡ ಸಿದ್ದರಾಮಯ್ಯ ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇರೋದು, ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬಿಜೆಪಿ ಹಗರಣಗಳ ಬೇಗ ಹೊರ ಬರಬೇಕು. ಸಿಎಂ ಸಚಿವರ ಸಭೆಯಲ್ಲಿ ಸಚಿವರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ. ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳನ್ನ ಬೇಗ ಹೊರತರಬೇಕು. ಕಾರಣ ಬಿಜೆಪಿಯವರು ಈ ಮೂಡ ವಿಚಾರವನ್ನೇ ಅತಿ ದೊಡ್ಡ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಪ್ರತ್ಯಸ್ತ್ರ ಕೂಡ ರೆಡಿ ಆಗ್ಬೇಕಲ್ಲ ನಮ್ಮಲ್ಲಿ. ಅದನ್ನ ಸಚಿವರು ಈ ಸಭೆಯಲ್ಲಿ